ನಾವ್ ಹೆಂಗ್ ಹೋಯ್ತೀವಿ ಹಂಗೆ ಬಾಡಿಗೆ ಹೆಂಗ್ ಹೋಯ್ತೀವಿ ಹಂಗೆ. ಇವತ್ತು ಹೋಗಿಲ್ವಣ? ಇವತ್ತೆಲ್ಲ ಹೋಗಿಲ್ಲ. ಎಷ್ಟು ಒಂದ್ 2,000 ಬರ್ತದ? 2,000 ಬರ್ತದ, 500 ರೂಪಾಯಿ ಬರ್ತದೆ, ಎಷ್ಟೋ ಬಂದ್ಬಿಟ್ಟು ಮಾಡ್ಬೇಕು. ಒಂದ್ 500 ಕೊಡ. ಒಂದ್ 500 ಕೊಡು. ಎಣ್ಣೆ ಹೊಡಿಬೇಕು ಕಾಸಿಲ್ಲ. ಎಣ್ಣೆ ಹೊಡಿಬೇಕು ಕಾಸಿಲ್ಲ. ಅಣ್ಣ ಅಲ್ಲ ಅಣ್ಣ, ನಿನ್ಗೆ 2,000 ಬರ್ತದೆ ಅಂತ ಹೇಳ್ದೆ. ಒಂದ್ 500 ಕೊಡು, ಬೆಳಿಗ್ಗೆ ಬಂದು ಕೊಡ್ತೀನಿ. ಬೆಳಿಗ್ಗೆ ಬಂದು ಕೊಡ್ತೀನಿ. ಬೆಳಿಗ್ಗೆ ಬಂದು ಕೊಡ್ತೀನಿ. ನಂಬರ್ ತಗೋಣ, ನಂಬರ್ ತಗೋ. ಬೆಳಿಗ್ಗೆ ಕೊಡ್ತೀನಿ. ನಂಬರ್ ತಗೋ. ನನ್ಗೆ ನಂಬರ್ ನಿಂದು 500 ಕೊಡು, ಬೆಳಿಗ್ಗೆ ಕೊಡ್ತೀನಿ. ಅಣ್ಣ ಬೆಳಿಗ್ಗೆ ಕೊಡ್ತೀನಿ, ತಲೆ ಕೆಡ್ಸ್ಬೇಡ, ತಲೆ ಕೆಡ್ಸ್ಬೇಡ ನನಗೆ ಜಾಸ್ತಿ. 500 ಕೊಡು, ಬೆಳಿಗ್ಗೆ ಕೊಡ್ತೀನಿ. ನನಗೆ ಎಣ್ಣೆ ಹೊಡೆ ಕಾಸಿಲ್ಲ, 500 ರೂಪಾಯಿ ಬೇಕು. 500 ರೂಪಾಯಿ. 500 ಸಾಕಾ? ನಾನೇ ಕೊಡ್ಲಾ ಇಲ್ಲ ಅವ್ರೆ ಅಣ್ಣ ಕೊಡ್ತಾರೆ. ಕೊಡೋಣ ಅಣ್ಣ, ಆಟ ಆಡ್ಬೇಡ. ನಾನು ಕೋಪ ಜಾಸ್ತಿ. ಕೋಪ ಬಂದ್ರೆ ಕೋಪ ಕೊಟ್ಟು ನನಗೆ ಕೋಪ ಇದ್ದು ನೀರು ಹೇಳ್ತಿದೆ. 500 ಕೊಟ್ಬಿಟ್ಟು ಸುಮ್ಮನೆ ಇಲ್ಲಿ ನಿನ್ನ ಹತ್ರ ಬಂದು 500 ಕೇಳ್ತಾವ, ನನ್ನ ಹತ್ರ 1,000 ರೂಪಾಯಿ ಕೇಳ. 500 ಕೊಟ್ಬಿಟ್ಟು ಸುಮ್ಮನೆ ನನ್ನ ತಲೆ ಕೆಡ್ಸ್ಬೇಡ. ನಾನು ಜಾಸ್ತಿ ಇಲ್ಲ ಕಾಸು ಇಲ್ಲ ಅಂದ್ರೆ 4 ಕೊಡು, ಆಡಕ್ಕೆ ಕೊಡ್ತೀನಿ. ನಾನು ಕೊಟ್ಟು ನನ್ನ ಫೋನ್ ನಿಲ್ಕ ಆಡಕ್ಕೆ ಕೊಡ್ಕೊಳಕ್ಕೆ. ನನ್ನ ಫೋನ್ ನಿನ್ ಕೊಡೋದು ಚಂದನೆ. ಯಾವ್ರವ್ರು? ಇದೇವ್ರವ್ರು. ಇದೇವ್ರು ಯಾವ ಮನೆಯವರು? ಇದೇ ಮನೆಯವರು. ಫೋನ್ ಕೊಡು. ಯಾಕೆ ಫೋನ್ ಕೊಡ್ಲಿ? ಕಾಸು ಐತೇನಣ್ಣ? ಇಲ್ಲ ನನ್ನ ಹತ್ರ. ಇದ್ರೆ ಕೊಟ್ಟು ಕಳ್ಸು. ಇಲ್ಲ ನನ್ನ ಹತ್ರ. ಇದ್ರೆ ಕೊಟ್ಟು ಕಳ್ಸು. ಇಲ್ಲ ನನ್ನ ಹತ್ರ. ಎಷ್ಟ ಬೇಕು ನಿನ್ಗೆ? ನನ್ನ ಹತ್ರ ಇಲ್ಲ. 500. 500 ಏನ್ ಕತ್ಕೊಬತ್ತೀವಿ ನಾವು? ಇಲ್ಲ ನನ್ನ ಹತ್ರ ಕಾಸು. ಇಬ್ರು ಜೊತೆ ಹೋಗಿ ನನ್ನ ಹತ್ರ ಕಾಸಿಲ್ಲ. ಕಾಸು ಸುಮ್ನೆ ಗೊತ್ತಿಲ್ಲ ಗುರಿಯಂದರಿಗೆ ಹೆಂಗ್ ಕಾಸು ಕೊಡ್ಲಿ? ಬೆಳಿಗ್ಗೆ ಕೊಡ್ತೀನಿ. ಏನ್ ನನ್ನ ಹತ್ರ ಇಲ್ಲ. ಇವಯ್ಯ ಮತ್ತವ್ರೆ 500 ರೂಪಾಯಿ ಕಾಸು ಬೇಕಂತ. ಇಲ್ಲ ನಾನು ಫೋನ್ ಕೊಡ್ಬೇಕಂತ ಹಣ ಮಾಡಿಕೊತ ಇವಯ್ಯ. ಫೋನೇ ಕೊಟ್ಟು ಕಳ್ಸ. ಯಾಕೆ ಕೊಡ್ಲಿ? ನನ್ಗೆ ಏನ್ ಸಿಕ್ಕಿದೆ ಫೋನ್ ಕೊಡಕ್ಕೆ? ಪರಿಚಯ ಇದ್ದವ್ರೇನಾ? ಇಲ್ಲ ಮಣ್ಣನೇ. ಯಾವ್ದು ನಿಮ್ಮ ಅಣ್ಣ? ನಿಮ್ಮ ಅಪ್ಪನ ನಾನೇ ಹುಟ್ಟಿರೋದು. ನಾನು ನಿಮ್ಮ ಅಪ್ಪ ನಾನು ಹುಟ್ಟಿಲ್ಲ. ನಿಮ್ಮ ಅಣ್ಣ ನಾನು ಈಗ ಏನು ಕೊಡ್ತೆ ಕೊಡಲ್ಲ. ಬೇಕಿತ್ತಣ್ಣ ಇದೆಲ್ಲ. ಇರೋಣ ಹೆಣ್ಮಕ್ಳು ಇರ್ಲಿ, ಇರೋಣ ಹೆಣ್ಮಕ್ಳು ಇರ್ಲಿ. 500 ಕೊಡ್ತೆ ಕೊಡಲ್ಲ. ಏನು ಕೊಡಲ್ಲ? ಏನ್ ಕೊಡಲ್ಲ ಅಂದ್ರೆ ನನ್ಗೆ ಬೇಕು. ನಿನಗ್ ಬೇಕು ಅಂದ್ರೆ ನಾನು ಕೊಡಲ್ಲ. ನೀನ್ ಯಾರು ಅಂತ ಕೊಡ್ಲ? ನಾನು ಫ್ರೆಂಡ್. ನೀನ್ ಫ್ರೆಂಡ್ ಅಂದ್ರೆ ಮನೇಲಿ ಉಂಡೋಡಿವಲ್ಲ, ಹೋಗಿ ಹೋಟ್ಲಲ್ಲಿ ಅದು ಇಲ್ಲ ಸುಮ್ನೆ ಪೂರ್ವಕ ಸಲ ಕೊಡ್ಲಿ. ನಿಮ್ಮವ್ರು ನೀವು ಕೊಡೋ ನನ್ಗೇನ್ ಕಣ? ನನ್ಗೆ ಯಾಕೆ ಕೊಡ್ಲಿ? ಅಲ್ಲ ನಿಮ್ಮವ್ರು ನಿಮ್ಗೆ ಕೊಡೋ ನನ್ ಕೈಯಿಂದ ಯಾಕೆ ಕೊಡ್ಲಿ? ನನ್ ಕೈಯಿಂದ ನನ್ಗೆ ಯಾಕೆ ಕೊಡ್ಲಿ? ಈಗ ಏನೋ ಕೊಡ್ತೆ ಕೊಡಲ್ಲ ಅಣ್ಣ. ಏನೇ ಕೊಡಲ್ಲ? ಏನ್ ಕೊಡಲ್ಲ ಅಂದ್ರೆ ಕೊಡ್ಬೇಕ್ರಿ. ಕೊಡಲ್ಲ ಕಣ್ರಿ. ಕೊಡ್ಬೇಕ್ರಿ. ಕೊಡ್ಬೇಕು ಅಂದ್ರೆ 500 ತಾನೇ ಬೇಕು. ಮೊಬೈಲ್ ಕೊಡೋಣ. ಎಲ್ಲ ವಾಡೆ ಕೊಡ್ರು. ಯಾಕೆ ಕೊಡ ನಿನ್ ಮೊಬೈಲ್? ಮೊಬೈಲ್ ಕೊಡೋಣ. ನಿನ್ ಮೊಬೈಲ್ ಅಡಕ್ಕೆ ಹೋಗಿ ಹಂಗ ಕೊಡ್ಲಿ. ಇನ್ನೇನ್ ಕೇಳ್ತಾ ಇರೋದು? ನನ್ನ ಕೇಳ್ತಾನೆ. ಕೊಡಲ್ವಾ? ಕೊಡಲ್ಲ. ಏನೇ ಕೊಡಲ್ಲ. ಏನ್ ಕೊಡಲ್ಲ ಅಂದ್ರೆ ನೀನ್ ಏನ್ ಕೊಡ್ಬೇಕು? ನಾನು ಕೊಡ್ಬೇಕು. ಕೊಡಲ್ಲ. ನಾನು ಕುಡಿಬೇಕು, ಕಾಸು ಬೇಕಷ್ಟೇ. ಸೌಂಡ್ ಹತ್ರ ಬೇಡ. ನನ್ನ ಹತ್ರ ಸೌಂಡ್ ಬೇಡ. ನನ್ಗೆ 500 ಬೇಕು. ಬೇಕಪ್ಪ. ನನ್ನ ಹತ್ರ ಇಲ್ಲ. ನನಗ್ ಬೇಕು. ಹೇಳ್ತೇನೆ ಬೇಕು. ಹೌದು ಬೇಕಾ? ನೋಡಿ ಬಾ ಹೇಳಿ ಬಾ. ಕೈ ಮುಟ್ಬೇಡ. ನನ್ ಕೇಳಕ್ ಎಳೆ ನೀನ್ ಅವ್ರು ಯಾಕೆ ಮುಟ್ತೀಯ? ನಿನ್ ನಾನು ಎಣ್ಣೆ ಕೊಡ್ತೀನಿ. ನಾನು ಯಾರು? 500 ಕೊಡು ಫಸ್ಟ್. ನಾನೇ ಕೊಡ. ತಲೆ ಜಾಸ್ತಿ ಕೆಡ್ಸ್ಬೇಡ. 500 ಕೊಡು. ನನಗೂ ಕೆಡ್ಸ್ಬೇಡ. ಮತ್ ಬಾ ಹೇಳಿ ಬಾ. ನಾನೇ ಬರ್ರಿ. ಹೆಂಗುರು ನಾನೇ ಕೊಡ್ಲ ನಾಡಿಕ ತಾಕತ್ತ 500 ರೂಪಾಯಿ ಕೊಡು. ಅಲ್ಲ ನಾನೇ ಕೊಡ್ಲಿ. ನನಗ್ ಬೇಕಲ್ಲ. ನಾನೇ ಕೊಡ್ಲಿ 500 ರೂಪಾಯಿ. ಕೊಡ್ತೀಯಾ ಕೊಡಲ್ವಾ? ಕೊಡಲ್ಲ ಗುರು. ಕೊಡಲ್ಲ. ಮತ್ತೆ ಹೇಳಿ ಕಡೆ ನಾನೇ ಕೇಳಿದೆ. ನನ್ ಗಾಡಿ ನಿಲ್ಕೋತಾರೆ ಗಾಡಿಯವರು. ರೇ 500 ಕೊಡ್ರಿ ಫಸ್ಟ್. ಕಡೆ ರೀ ನಿಲ್ಕೋತಾರೆ. ನನ್ಗೆ 500 ರೂಪಾಯಿ ಕೊಡ್ತಲ್ಲಪ್ಪ. ಗಾಡಿಯವರು ಕೂತಿದ್ದೀನಿ. ಸರ್ 500 ರೂಪಾಯಿ ಕೊಡ್ತಾ ಇಲ್ವಂತೆ, ಜಗಳ ಆಯ್ತೈತೆ. ಅಣ್ಣ ಜಗಳ ಏನು ಬೇಡ ಸುಮ್ಮನೆ. ಇವರೆಲ್ಲ ಯಾರು ಗೊತ್ತಿಲ್ಲ ಅಣ್ಣ, ಹೇಳ್ತೀನಿ ನಾನು. ಅಲ್ಲಿ ಒಳಗಡೆ ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಇದೊಂದು ಕಾಣಿಕೆ. ಹಣ ಸ್ವೀಕರಿಸಬೇಕು. ತಾವು ದಯವಿಟ್ಟು ಕ್ಷಮಿಸಬೇಕು. ಮನೆಯಿಂದ ಬಂದ್ಬಿಟ್ಟೆ ಬೇಜಾರಾಯ್ತು. ಇಲ್ಲಿ ಯಾರ ಮನೆಗೆ ಬಂದ್ರಿ? ಸುಮ್ಮನೆ ಹಂಗೆ ನಡ್ಕೊಂಡೆ ಬಂದ್ಬಿಟ್ಟೆ. ನೀನ್ ಬೇಡ ಬಿಡೋಣ. ಹಂಗೇರಿಂದ ಬಂದ ಮನೆಯಿಂದ ಆಚೆ ಹಾಕ್ತು. ಏನ್ ಮಾಡಿ? ನನಗೆ ಅಭ್ಯಾಸ ಎಣ್ಣೆ ಹೊಡಿಯೋದು. ಕಾಸು ಎಣ್ಣೆ ಹೊಡಿ ಕಾಸು ಯಾರು ಕೊಡ್ತಾರಪ್ಪ? ಎಣ್ಣೆ ಹೊಡಿ ಕಾಸು ನಾನು ಎಲ್ಲಿ ತಂದು ಕೊಡಲ್ಲಪ್ಪ.
ಎಲ್ಲಿಂದ ಅಂದ್ರೆ ನಾನು ಎಲ್ಲೋಗನೆ. ಸರಿ, ನಾನು ಎಲ್ಲೋಗನಪ್ಪ ಹೇಳು. ಅಲ್ಲ, ನಾನು ಎಲ್ಲೋಗನೆ. ಇದು ಇದ್ರಲ್ವೇ ನನ್ನ ಹತ್ರ ಕಾಸು ಕೊಡಕ್ಕೆ. ಅದೆಲ್ಲ ಒಳ್ಳೆ. ಏಕೆ 500? ಎಲ್ಲಿ ತರಾನೆ 500 ರೂಪಾಯಿ? 500 ರೂಪಾಯಿ ಬೇಗ ತಲೆನೋಯ್ತಾ ಒಳ್ಳೆ ತಲೆನೋವು. ನಾನೇನ್ ಮಾಡ್ಲಿ? ಆಯ್ತಾ ಇಲ್ಲ ಅಲ್ಲಪ್ಪ, ನಾನೇನ್ ಮಾಡ್ಲಿ ತಲೆನೋವು ಅಂದ್ರೆ? ಬೆಕ್ಕೆ ತಮಾಷೆ ಆಗ್ತೀಯಾ? ಯಾಕಣ್ಣ ನೀನ್ ಬೇಡ ಅಂದೆ ತಾನೆ? ಏನ್ ಬೇಡ ಅಂದೆ? ಏನಾದ್ರು ನೀವೇ ಕೊಡ್ತೀರಾ? ಕೊಡ್ಲಿ ಆಯ್ತಾ ಇಲ್ಲ? ಎದ್ದೋಳ್ ಮೇಕೆ ಈಗ ಹೇಳ್ತೀನಿ. ಎದ್ದೋಳ್ ಮೇಕೆ ಇಲ್ಲಿ ಏನ್ ಕೊಡೋ ಇಲ್ಲ. ಎದ್ದಿಯ ಮ್ಯಾಕೆ ಹೇಳು. ಹೇಳ್ಬೇಕೆ? ಜಾಗ ಖಾಲಿ ಮಾಡಿ. ಇಲ್ಲಿ ಜಾಗ ಖಾಲಿ ಮಾಡು. ಆಯ್ತಾ ಇಲ್ಲ? ಜಾಗ ಖಾಲಿ ಮಾಡು. ಆಗದೆ ಹೋಗು. ಆಯ್ತಾ ಇಲ್ಲ? ಹೋಯ್ತಾ ಇರ್ಬೇಕು. ಯಾರ ಹತ್ರ? ಅದೇ ನೀನ್ ಕೊಡ್ತೇನಣ್ಣ? ಯಾಕೆ ಕೊಡ್ಲಿ? ಯಾಕೆ ಕೊಡ್ಬೇಕು? ನನ್ ಕೈಲಿ ಆಯ್ತಾ ಇಲ್ಲ. ಹೋಗು. ಒಳ್ಳೆ ಚಂದ ಆಯ್ತಲ್ಲ ಕಾಸು. ಎಣ್ಣೆನೆ ಡ್ರಿಪ್ಸ್ ಹಾಕಿಸ್ಕೊಂಡ್ಬಿಡ್ತೀನಿ. ಹೋಗು, ಹಾಕ್ಸ್ಕೋಗಲ್ಲ. ಸುಸ್ತಾಯ್ತಾಯ್ತಣ್ಣ. ಸುಸ್ತಾಯ್ತಾಯ್ತಣ್ಣ. ಗೊತ್ತಿಲ್ಲಪ್ಪ, ನಮ್ಮವ್ರಲ್ಲ, ಅದಕ್ಕೆ ಕೇಳಕ್ ಬಂದೆ ನಾನು. ಎಣ್ಣೆಗೆ 500 ರೂಪಾಯಿ ಬೇಕಂತ ಯಾರು ಕೊಡ್ತಾರೆ? ಯಾರು ಗೊತ್ತದ? ಅಣ್ಣ ಆಯ್ತಾ ಇಲ್ಲ? ಕಳ್ಸೋಣ, ನೀನ್ ಸುಮ್ನೆ ಇರಲ್ಲ ನೋಡ್ಕೊಂಡು. ಮೊಬೈಲ್ ಕೊಟ್ಟಿರೋಣ. ಇಟ್ಕೊಳ್ಳೋನೆ ನಾನು ತಗೊಳ್ಳೋಣ ಕೈಗೆ. ಏನಾರು ಕೊಟ್ಟು ತಗೊಳ್ಳೋನೆ ಕಡೆ ತಗೊಂಡ್ರೆ ನಾನ್ ಸತ್ತೇ ಹೋಯ್ತೀನಿ. ಸತ್ತೋಗು. ಇಲ್ಲಿ ಯಾರ ಹತ್ರ ಐತೆ? ಸುಮ್ನೆ ಫೋನ್ ಮಾಡ್ಲಾ ಅವ್ನಿಗೆ? ಪೊಲೀಸರಿಗೆ ಫೋನ್ ಮಾಡ್ಲಾ? ಅಣ್ಣ ಇಲ್ಲ ಮಾಡ್ಬಿಡ್ತೀನಿ. ನೆನ್ಪನ್ ಕೊಡೋಣ. ಇಲ್ಲ ನಿಂತ್ಕೊಳ್ಳೋಣ. ಯಾರು ಹೇಳ್ತಾ ಇರೋದು? ಹೋಗ ಅಣ್ಣ, ಇಬ್ರಲ್ಲಿ ಒಬ್ರದ್ದು ಏನಾರು ಒಂದ್ ಏನ್ ಇಸ್ಕೊಳ್ಳಿ ಅಣ್ಣ. ಫೋನ್ ಕೊಡೋಣ. ನೀವೇ ಎದ್ಕೊಂಡು ಈ ಕಡೆ ಬಂದಾಗ ಆಯ್ತದೆ. ಆ ಕಡೆ ಕೂತಿರ ಅವಾಗಿಂದ. ಅಣ್ಣ ಅಣ್ಣ ಹೋಗಿ ಏನ್ ಮಾಡೋದು? ಹೋಗ್ಲಿ ಬಿಡೋಣ. ಯಾಕೋ ಕಾಣ ಗೊಬ್ಬಡೆ ತಗೊಂಡು ಏರ್ಬಿಡ್ತೀನಿ. ನಾನೇನ್ ಕೇಳ್ಬಾರ್ದು ಕೇಳ್ದೆ ನಿನ್ನ ಹತ್ರ ಇವಾಗ. ಮ್ಯಾಪ ಕೊಟ್ಟವನೆ. ಮ್ಯಾಪ ಕೊಟ್ಟವನ್ ಕಾಸು ಯಾಕೆ ಕೊಟ್ಟವನ? ಕಾಸು ಕಾಸು ಇವ್ನ್ ಯಾರ್ ಗೊತ್ತಾ ಹೇಳ್ ಕಳ್ಸಿರೋದು? ಇವ್ನ್ ನಿಮ್ ಗೊತ್ತಿರೋರ ಹೇಳ್ ಕಳ್ಸೋರ್ ಇವನ್ನ. ಕೈ ಸಿಗ್ಬೇಕು. ಇಲ್ಲೇ ಕೈಗೆ ಅವ್ರು ಸಿಗ್ತಾರೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ಇದೊಂದು ಸ್ವೀಕರಿಸಬೇಕು. 2 ಬಿಸ್ಕೆಟ್ ಕೊಡಿ. 2 ಕೊಡಿ. ಅದೊಂದು ಫುಲ್ ಸೆಟ್ ಕೊಡಿ. ಅದು ಆಮೇಲೆ ಅದೊಂದು ಕೊಡಿ. ಇದೊಂದು ಫುಲ್ ಪ್ಯಾಕೆಟೇ ಕೊಟ್ಬಿಡಿ. ಆ ಪಾಪ್ಕಾರ್ನ್ ಪಕ್ಕದ್ದು ಫುಲ್ ಕೊಡಿ. ಇದು 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 ಇಲ್ಲೊಂದು ಯಾವ್ದೋ 3 ಇದೆಯಲ್ಲ, ಅದು ಕೊಡಿ. ಅಕ್ಕ ಓಕೆ ಅಲ್ವಾ? ನೀವು ಬಿಸಿ ಇದ್ದಾರೆ. ಆಯ್ತು. ಎಷ್ಟಾಯ್ತು ಇಷ್ಟು? ಕವರ್ಗೆ ಹಾಕ್ಕೊಡಿ. ಮತ್ತೆ ಕೈಯಲ್ಲಿ ಹಿಡ್ಕೊತೀನಿ ಕೊಡಿ. 163. ಇದು ನಮ್ಮ ಅಕ್ಕ ಅವ್ರು ಕೊಡ್ತಾರೆ ಬಿಲ್. ಅಕ್ಕ ಕೊಟ್ಬಿಡು. ಓಕೆ ಸರಿ ಆಯ್ತು. ಹೌದಾ? ಹಾ ಓಕೆ. ಸರಿ. ಇದು ಇದು ಅಂಗಡಿ ಹೆಸರೇನು? ಕೆ ಗೊಳ್ಳಳ್ಳಿ ಹತ್ರ ಇದೆ. ಲೊಕೇಶನ್ ಶೇರ್ ಮಾಡಿದ್ದೀನಿ ನೋಡಿ. ಸರಿ ಓಕೆ ಸರ್. ಹಿಂಗೋದ್ರೆ ಯಾವ ರೋಡ್ ಸಿಗುತ್ತೆ?
ಈಗ ಮುಂದೆ ಹೋಗಿ ಲೆಫ್ಟ್ ಹೊಡ್ರೆ ಕನ್ಪುರ ಸೀದಾ ಹೋದ್ರೆ ಬಿಲ್ಡಿಂಗ್ ಇದೆ. ಹೌದಾ, ನಾನು ನಡ್ಕೊಂಡು ಬರ್ತಾ ಇರ್ತೀನಿ. ಹಾ ಬನ್ನಿ. ಹಾ ಸರಿ, ಓಕೆ ಆಯ್ತು. ಓಕೆ ಓಕೆ ಸರಿ, ಓಕೆ. ಹಾ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ಬನ್ನಿ. ಹಾ ಲೊಕೇಶನ್ ಶೇರ್ ಮಾಡಿದ್ದೀನಿ ನೋಡಿ. ಸರಿ, ಥ್ಯಾಂಕ್ ಯು ಸರ್. ಆಯ್ತು. ಅಮೌಂಟ್ ಕೊಟ್ಟಿಲ್ಲ. ಅಮೌಂಟ್ ಕೊಟ್ಟಿಲ್ಲ. ನಾನೇನೋ ತಗೊಂಡೇ ಇಲ್ಲ. ಅವ್ರು ಹೋದ್ರಲ್ಲ, ಯಾರು? ನೀವು ಕಾರಲ್ಲಿ ಹೋದ್ರಲ್ಲ. ಕಾರಲ್ಲಿ ಹೋದ್ರ? ನಾನ್ ನೋಡ್ಲಿಲ್ಲ ಯಾರಂತ. ನೀವು ನಮ್ಮ ಅಕ್ಕರು ಕೊಡ್ತೀನಿ ಅಂತ ಹೇಳಿದ್ರು. ನಾನಾ? ನನಗೆ ಅಕ್ಕ ತಂಗಿ ಯಾರು ಇಲ್ಲ, ನನ್ನ ತಮ್ಮ ಒಬ್ನೇ ಇರೋದು. ನನ್ಗೆ ಯಾರು ಇಲ್ಲ ಸರ್. ಇವಾಗ ಲೇಡೀಸ್ ಅಂದ್ರಲ್ಲ, ನಾನು ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದೀನಿ. ನನ್ನ ಫ್ರೆಂಡಿಗೆ ಲೊಕೇಶನ್ ಹೇಳ್ಕೊಂಡು. ಅದೆಲ್ಲ ಗಾಡಿ ತೆಗಿ ಬೈದೆ. ಯಾರಿಗೆ ಕೊಟ್ರಿ ನೀವು? ನಿಮ್ ಜೊತೆ ಇಲ್ಲಿ ಲೇಡೀಸ್ ನನ್ ಜೊತೆ ಬಂದ್ರ ಅವರು? ನಾನು ನೋಡಿಲ್ಲ. ನಾನು ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದೀನಿ. ಸ್ಟ್ರೈಟ್ ಅವರು ಇನೋವಾ ಕಾರ್ ಅವರು. ನಾನು ಲೊಕೇಶನ್ ನೋಡಿ ಕೇಳ್ಕೊಂಡು ಕೂತಿದ್ದೀನಿ. ನನ್ಗೆ ಗೊತ್ತಿಲ್ಲ ಅವ್ರು ಯಾರಂತ. ನಾನು ಇದೇ ಊರವ್ರು ಅನ್ಕೊಂಡೆ. ಇಲ್ಲ ತೆಗಿ ತೆಗಿ ಪಟೇಲ. ಏನಾಯ್ತು ಸರ್? ಅಲ್ಲ ತಗೊಂಡ್ಬಿಟ್ಟು ನಮ್ಮ ಅಕ್ಕರು ಕೊಡ್ತಾರೆ. ನೀವು ಕೇಳ್ಬೇಕು ತಾನೇ ಅವಾಗ ನನ್ನ ಕರೆದು. ಮಾಡ್ತಾ ಇರ್ತೀರಲ್ಲ ಮತ್ತೆ ಅತ್ತಿ ಓಡಿ ಓಡಿ ಏನ್ ಸ್ಪೀಡ ಓಡಿಸ್ತೀಯ ಗುರು ಗಾಡಿ? ಗಾಡಿ ಏನ್ ಗುರು ಸ್ಪೀಡ ಓಡಿಸ್ತೀಯ ನೀನು? ಅದೇ ಅಷ್ಟು ಸ್ಪೀಡ ಓಡಿಸ್ತೀಯ ಗಾಡಿ ನೀನು? ನಾನು ಹುಡ್ಕೊಳೋದಲ್ಲ ಈಗ. ಇವ್ರು ಯಾರೋ ಹೋದ್ರು ಮಟ್ಟ ಇಬ್ರು ನಾನು ಹುಡ್ಕೊಳೋದೆ. ಅದಕ್ಕೆ ವಾಪಸ್ ಬಂದೆ ನಾನು. ರಾಮಚಂದ್ರ ಸುಸ್ತಾಗೋಯ್ತು ನನ್ಗೆ. ಅಯ್ಯ ಅಲ್ಲಿ ಓಡೋದಲ್ಲ ವಾಪಸ್ಸು. ನಾನು ಯಾರು ಕಾಸು ಕೊಡಿ ಓಡೋದು ಅಂತ ಗಾಡಿ ಮಾಡಿದ್ರು ಇವರು. ಅವ್ರೇನಾ? ಏನಕ್ಕೆ ಗೊತ್ತಾಕ ಅಕ್ಕ? ಗೊತ್ತಾಗೋಯ್ತು ಅವ್ರೆ ಅಂತ ನಿಮ್ಗೆ? ಹೆಂಗ್ ಗೊತ್ತಾಯ್ತು? ಅವ್ರ ಇಲ್ಲವ್ರು ನೋಡ್ರಿ ಇಲ್ಲಿ. ಇವ್ರೆಲ್ಲ ಅನ್ಸುತ್ತೆ ನೋಡಿ. ಏ ನನಗೆ ಹೇಳ್ತಾ ಇದ್ದೀರಾ ನೀವು? ಅದಕ್ಕ ಆಂಟಿ ನಂಗೆ ಗೊತ್ತಿಲ್ಲ ಯಾರು ನೀವು? ಈಗ ಮ್ಯಾಟ್ರು ಅಲ್ಲಿ ಕ್ಯಾಮ್ರಾ ಇದೆ. ಇದು ಕುರಿಗಳ ಸ್ವಾಮಿ ಕುರಿ ಅಂತ ಕವನ ಪ್ರೋಗ್ರಾಮು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಪ್ರೀತಿಯ ಕಾಣಿಕೆ. ಆಮೇಲೆ ಎಲ್ಲ ಐಟಮ್ಸ್ ವಾಪಸ್ ಕೊಡ್ತಾ ಇದೀವಿ, ಇಲ್ಲೇ ಇದೆ. ಓಕೆನಾ? ಓಕೆ. ಏನಂದ್ರಣ್ಣ, ಗುರುತು ಪರಿಚಯ ಇಲ್ದವ್ರು ಬಂದು ಈ ತರ ಎಲ್ಲ ಯಾಮಾರ್ಸ್ ಹೋಗ್ತಾರೆ. ಸೊ ಹುಷಾರಾಗಿರ್ಬೇಕು. ಈ ಬೆಂಗಳೂರಲ್ಲಿ ಗೊತ್ತು ನಿಮ್ಗೆ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಅಂತ. ಸೊ CC ಕ್ಯಾಮ್ರಾಗಳು ಇರ್ತವೆ, ಪೊಲೀಸ್ನವ್ರು ಇದಾರೆ ನಮ್ಗೆ, ಕರೆಕ್ಟ್ ಅಲ್ವಾ? ಯಾವುದೇ ಸಹ ಏನೇ ಬೇಕಾದ್ರೂ ನಾವು ಪೊಲೀಸ್ನವ್ರು ಫೋನ್ ಮಾಡಿದ್ರೆ ನಮ್ಗೆ ಇದು ಇಮಿಡಿಯೇಟ್ ಆಗಿ ಸಹಾಯ ಮಾಡ್ತಾರೆ ಅಲ್ವಾ? ಸೊ ದಯವಿಟ್ಟು ಇದೊಂದು ಸೂಚನೆ ಕೊಟ್ಟಿದ್ದೀವಿ, ಎಚ್ಚರಿಕವಾಗಿರ್ರಿ ಅಷ್ಟೇ. ಓಕೆನಾ? ಆಂಟಿ 2 ಬಿಸ್ಕೆಟ್ ಕೊಡಿ. ಆಮೇಲೆ ಕೊಡಿ. ಆಮೇಲೆ ಇನ್ನೇನ್ ಬೇಕು ಇತ್ತು ಮನೆಗೆ? ಒಂದ್ ನೀರ್ ಬಾಟ್ಲು ಕೊಡಿ, 1 ಲೀಟ್ರು. ಉದ್ಗಡ್ಡೆ ಪ್ಯಾಕೆಟ್ ಒಂದು ಕೊಡಿ ಆಂಟಿ. 10 ರೂಪಾಯಿದೆ ಕೊಡಿ ಸಾಕು. ಓ ನಮ್ಮ ಅಕ್ಕ ಇಲ್ಲೇ ಬಂದ್ರು. ಆಮೇಲೆ ಇದು ಕೊಡಿ. ಏನದು ಇನ್ನೇನು ಬೇಕಿತ್ತು? ಸೋಪ್ ಕೊಡಿ ಆಂಟಿ, ಅದೊಂದು ಫುಲ್ ಒಂದು ಪೀಟರ್ಸ್. ಎಷ್ಟಾಯ್ತು ಲೆಕ್ಕಕ್ಕಿಲ್ಲ? ಇನ್ನೊಂದು ಕವರ್ಗೆ ಹಾಕ್ಕೊಡಿ ಆಂಟಿ. ಅವ್ರು ಕೊಡ್ತಾರೆ ಬಿಲ್ಲ. ಅಕ್ಕ ಕೊಟ್ಬಿಡು. ಓಕೆ. ಸರಿ, ಓಕೆ. ಬಾಯ್ ಬಾಯ್. ಮೇಡಮ್ ಚಾಕ್ಲೇಟ್ ಇಲ್ವಾ? ಎಲ್ಲಿದೆ? ಇದು ಕೊಡಿ, 2 ಕೊಡಿ ಸಾಕು. ಫೋನ್ ಪೇ ಇದೆ ಅಲ್ವಾ? ಎಷ್ಟು ರೂಪಾಯಿ? 1 ರೂಪಾಯಿ ಒಂದು ಚಾಕ್ಲೇಟಾ? ಓಕೆ, 2 ರೂಪಾಯಿ ಹಾಕಿದ್ದೀನಿ. 2 ರೂಪಾಯಿ ಹಾಕಿದ್ದೀನಿ, ಸರಿನಾ? ಓಕೆ. ಹಲೋ, 2 ರೂಪಾಯಿ ಹಾಕಿದ್ದೀನಿ. ಯಾರು? ನಿಮ್ಮ ತಂಗಿ. ನಮ್ಮ ಅಕ್ಕ ನನಗ್ ತಂಗಿ ಯಾರು ಇಲ್ಲ. ಈಗ ಹೋದ್ರಲ್ರಿ? ಹೌದಾ ಆಂಟಿ? ನಂಗೆ ಗೊತ್ತಿಲ್ಲ, ನಾನು ಫೋನಲ್ಲಿ ಮಾತಾಡ್ತಿದ್ದೆ. ನನಗ್ ತಂಗಿ ಯಾರು ಇಲ್ಲ. ನಮ್ಮ ಅಕ್ಕ ಇಲ್ಲಿ ಕೂತವ್ರು ಕೊಡ್ತಾರೆ ಅಂತ ಹೋದ್ರಲ್ಲ ಅವರು. ಅಯ್ಯೋ, ನಾನು ಇದು ಹೊಸ ಊರು, ಇವತ್ತೇ ಬಂದಿರೋದು. ಅಯ್ಯೋ ಎಂತ ಮೋಸ್ಕರ ಮಾತಾಡ್ಕೊಂಡು ಕೂತಿದ್ರಲ್ಲ. ನೀವು ನನ್ನ ಕೇಳ್ಬೇಕು ತಾನೆ ಕೊಡ್ತೀರಾ ಅಂತ. ನಮ್ಗೇನ್ ಗೊತ್ತು? ನೀವು ತಂಗಿ ನಮ್ಮ ಅಕ್ಕ ಅಂದ್ರಲ್ಲ ಅವ್ರು. ನಾನು ಅವಳ ತರ ಇದ್ದೀನ? ನಾನು ನೋಡ್ದೆ, ದಪ್ಪ ಇದ್ಲಲ್ಲ ಅವಳ ತಾನೆ. ಇವ್ರ ತರ ಇರ್ತಾರೆ, ನಮ್ಗೆ ಗೊತ್ತಾಯ್ತದ? ಒಬ್ರು ಇರ್ತಾರೆ ಸಣ್ಣಗಿರ್ತಾರೆ, ದಪ್ಪಗಿರ್ತಾರೆ, ಅದೆಲ್ಲ ಗೊತ್ತಾಗಲ್ಲ.
ಫೋನಲ್ಲಿ ಮಾತಾಡ್ತಾರೆ ನಮ್ಮ ಅಕ್ಕ ನೋಡ್ರಿ ಕೊಡ್ತಾರೆ ಅಂದ್ಬಿಟ್ಟು 100 ರೂಪಾಯಿ ಸಾಮಾನು ತಗೊಂಡೋದ್ರು. ಸೋಪು, ಗಂಧದ ಕಡ್ಡಿ, ನೀರಿನ ಬಾಟ್ಲು ಎಲ್ಲ. ನಂಗ್ ಗೊತ್ತಿಲ್ಲ ಯಾರಂತ. ಸರಿ ನಾನು ಹೋಗ್ತೀನಿ ಆಂಟಿ. ಅದೇ ನೀವ್ ಫಸ್ಟೇ ಕೇಳ್ಬೇಕಲ್ವಾ? ಇಲ್ಲಿ ನಾನ್ ಕೂತಿದ್ನಲ್ವಾ, ಕೇಳ್ಬೇಕಲ್ವಾ? ನೀವ್ ಕೊಡ್ತೀರಾ ಅಂದ್ರೆ ನನ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳ್ತಿದ್ದೆ. ನಮ್ಮ ಅಕ್ಕ ಅಂದ್ಮೇಲೆ ನಾನು ಇನ್ನೇನ್ ಕೇಳಿ ಮಾತಾಡ್ತಾವ್ರಿ ನೋಡಿ ನಮ್ಮ ಅಕ್ಕರು. ನೀವ್ ನನ್ನ ಮಾತಾಡ್ಸ್ಬೇಕಲ್ವಾ ಆಂಟಿ? ಅವಾಗ ಫೋನಲ್ಲಿ ಮಾತಾಡ್ತಿದ್ರಲ್ಲ ನೀವು. ನಂಗ್ ಗೊತ್ತಿಲ್ಲ ಅವ್ರು ಯಾರಂತ. ಇಲ್ಲ ನಾಟಕ ಶುರು ಮಾಡೋರ ಅಲ್ಲಿ ನಮ್ಮ ಅಂಗಡಿಗೆ ಮಾಡ್ಬಿಟ್ಟು ಬಂದ್ರು ಅಲ್ಲಿ. ಅದಕ್ಕೆ ಹಿಂದೆಗಡೆ ಬಂದೆ ನಾನು. ನಂಗ್ ಗೊತ್ತಿಲ್ಲ. ಕೊಟ್ಬಿಟ್ಟಾಗ್ರಿ. ಸುಮ್ನೆ ಜಾಸ್ತಿ. 2 ಚಾಕ್ಲೇಟ್ ತಗೊಂಡ್ರೆ ನಾನು ಅಮೌಂಟ್ ಕೊಟ್ಟಿದ್ದೀನಿ. 100 ರೂಪಾಯಿ ಅವರು ಸಾಮಾನ್ ತಗೊಂಡ್ರು. ನಂಗ್ ಅವ್ರು ಯಾರಂತ ಗೊತ್ತಿಲ್ಲ. ನಮ್ಮ ಅಕ್ಕ ಆಮೇಲೆ ಕೊಡ್ತಾರೆ. ನಾ ಇಲ್ಲೇ ಇರ್ತೀನಿ. ಇವಳು ಅಕ್ಕ ಅಂದಂಗ್ ಮಾಡಿದ್ಲು, ಅವಳ ತಂಗಿ ಅಣ್ಣ ಅಂದಂಗ್ ಮಾಡ್ದ. ಹೌದಾ? ಇವ್ರದಿದೆ ನಾಟಕ, ಬರೀ ಇದೇ ನಾಟಕ. ಇವೆಲ್ಲ ನಡೆಯಲ್ಲ. ಹಾ ಆಂಟಿ ನಾನ್ ತಗೊಂಡಿರೋದ್ 2 ಚಾಕ್ಲೇಟ್ ದುಡ್ಡು ಕೊಟ್ಟಿದ್ದೀನಿ. ಅವ್ಳು ಯಾರು ನನ್ಗೆ ಗೊತ್ತಿಲ್ಲ. ನಮ್ಮ ಅಕ್ಕ ಅಂತ ಬಿಟ್ಟೆಲ್ಲ ಕಳಿಸ್ನಲ್ಲ. ನೀವ್ ಅವಳು ದಪ್ಪಗವಳ. ದಪ್ಪಗ ಇಬ್ರು ದಪ್ಪಗ. ಅಂಗಡಿದು ತಿಂಡಿ ತಿಂದೆ ಹಿಂಗಾಗಿರೋದು ಇವ್ರಿಬ್ರು. ಇವ್ರ ತರನೇ ಅವ್ರನ್ನ ಕಪ್ಪು ಡ್ರೆಸ್ ಹಾಕಿದ್ರು. ಅವಳೇ ನನ್ ಗೊತ್ತು. ನಮ್ಮ ಅಂಗಡಿಯಲ್ಲಿ 500 ರೂಪಾಯಿಗೆ 500 ರೂಪಾಯಿ ತಗೊಂಡೋದ್ರು ನಮ್ಮ ಅಂಗಡಿಯಲ್ಲಿ. ನಿಮ್ದು ಬರೀ 100 ರೂಪಾಯಿ. ಇಲ್ಲಿ ನಮ್ದು ಗಣೇಶ್ ಸ್ಟೋರ್ ಹೊಸದಾಗೈತಲ್ಲ, ಅದು ತೋಡ್ತಾವ ಹಿಂಗ್ ಎಡಗಡೆ ತಿರ್ಗದ್ರೆ. ಸರಿ ಮಾತಾಡ್ಕೊಳ್ಳಿ ನೀವು. ನೀವ್ ನೋಡಿಲ್ಲೇನು ನಮ್ಮ ಅಂಗಡಿಯಲ್ಲಿ ಮಾಡೋಗರಕ ಇವ್ರು? ಏನ್ ಮಾಡೋದೀಗ ಇವ್ರಿಗೆ? ಅದೇ ಕಂಬ ಕಟ್ಬೇಕಾಗ್ತದೆ. ಕಂಬ ಕಟ್ಟಿಸ್ಲಾ ಹೇಳಿ? ಫೋನ್ ಮಾಡ್ಲಾ? ಇವ್ರು ನಮ್ಮವ್ರ ಅವ್ರಿ ಕಡಿಸ್ತೀನಿ. ಯಾರು ಕಂಬ ಕಟ್ಟಾಗ ದಾರ ತಗೊಂಬನ್ನಿ ಇಲ್ಲಿ ಇದ್ರೊಳಗಡೆದು. ಆಂಟಿ ನಾನಲ್ಲ 2 ಚಾಕ್ಲೇಟ್ ದುಡ್ಡು ಕೊಟ್ಟಿದ್ದೀನಲ್ವಾ ನಾನು? ಸಾಮಾನ್ ತಗೊಂಡ್ಬಿಟ್ಟು ನಮ್ಮ ಅಕ್ಕ ಓ, ಕೊಡ್ತಾರೆ ಅಂತ 100 ರೂಪಾಯಿ ಏನ್ ತಗೊಂಡು ಸಾಮಾನು? ಒಂದ್ ಸೋಪು, ಒಂದ್ ಗಂಧದ ಕಡ್ಡಿ ಪಟ್ಟ, ಬಿಸ್ಕೆಟ್ ಪಟ್ಟಗಳು 2 ಎಲ್ಲ ತಗೊಂಡ್ಬಿಟ್ಟು ಸುಮ್ನೆ ಹೆದರಿಕೆಗೆ. ನಮ್ಮ ಅಕ್ಕ ಕೊಡ್ತಾಳೆ ಅಂತ ಅವಳು ಹೇಳಿದ್ದು. ಅವ್ರು ತಗೊಂಡ್ ಮುಂದಕ್ಕೆ ಹೋದ್ಲು. ಇವ್ರು ಫೋನಲ್ಲಿ ಮಾತಾಡ್ಕೊಂಡು ನಮ್ಮ ಅಕ್ಕ ಮಾತಾಡ್ತಾರೆ. ಹಂಗೆ ಇವಳು ತಗೊಂಡಂಗ್ ಮಾಡ್ತಾಳೆ, ಅವಳು ಫೋನ್ ಒಳಗ್ ಮಾತಾಡ್ಕೊಂಡು ಹೋದಂಗ್ ಮಾಡ್ತಾಳೆ. ಇವಳು ಕೂತ್ಕೊಂಡಲ್ಲಿ ಇರಲ್ಲ. ಆಂಟಿ ನಾನು 2 ಚಾಕ್ಲೇಟ್ ತಗೊಂಡು 2 ರೂಪಾಯಿ ಹಾಕಿದ್ದೀನಿ. ತಗೊಂಡೆ ಸರಿ. ನಾನ್ ಸಾಮಾನ್ ತಗೊಂಡಿದ್ದೀನಾ? ನೀನು ನಮ್ಮ ಅಕ್ಕ ಅಂತ ಅವಳು ಯಾಕೆ ನಾನ್ ಬಂದ್ ಹೇಳದ್ ನನ್ನ ತಂಗಿ ನಾನು ಅವಳು ಕೊಟ್ಟು ತಗೊಂಡಿರೋದಕ್ಕೆ ದುಡ್ಡು ಕೊಡ್ತೀನಿ ಅಂತ. ಫೋನಲ್ಲಿ ಮಾತಾಡ್ಕೊಂಡ್ ಕೂತಿದ್ರಲ್ಲ, ಅದ ಮಾತಾಡ್ಕೊಂಡ್ ಕೂತಿದ್ದಾಗ ನಾನು ಅಲ್ಲಿ ಮಾತಾಡ್ಕೊಂಡ್ ಕೂತ್ ನಮ್ಮ ಅಕ್ಕ ಅಲ್ಲಿ ಕೂತವ್ರೆ ಅಂತ ಸರಿ, ಹಿಂಗ್ ಮಾಡು. ಬೇಡ ಇರು. ಈಗ ಟೈಮ್ ಆಗ್ಬಿಡ್ತೈತಕ್ಕ, ಮಳೆ ಬರ್ತೈತೆ, ಗ್ಲಾಸ್ ಮೇಲೆ ನೀರ್ ಬಿದ್ರೆ ತುಂಬಾ ಕಷ್ಟ ಆಗತ್ತೆ ನಮಗೂ ಕೂಡ. ಕಾಸ್ಟ್ಯೂಮ್ ಚೇಂಜ್ ಆಗಿ ಬರ್ತಾರೆ ಅನ್ಸುತ್ತೆ. ಚೇಂಜ್ ಮಾಡಕ್ಕೆಲ್ಲ ಆಗಲ್ಲ ಇಲ್ಲಿ, ಅಷ್ಟು ಸುಲಭ ಇಲ್ಲಿ. ಕೇರೋವೇನ್ ಇಲ್ಲ ಇಲ್ಲಿ ಚೇಂಜ್. ಅವ್ರ ಇಡ್ಕೊಂಡ್ ಒಡೆರಿ ಕಟ್ಟಾಕಿ ತಗೊಳ್ಳಿ ಪರ್ಕೆನ. ಇವ್ರಿಗೂ ಹೊಡಿರಿ. ಏನು ಇವಳೇನೆ ತಗೊಂಡೋದ್ರಲ್ಲ ಕೊಡು. ಇಡ್ಕೊಳ್ಳಿ. ಯಾವಾಗ? ಇವಾಗ ಇಡ್ಕೊಳ್ಳಿ, ನಾನು ಹಿಡ್ಕೊಡ್ತಿದ್ದೀನಿ. ತಗೊಂಡೋದ್ರಲ್ಲ ಕೊಡಿ. ಅಕ್ಕ ನಾನ್ ಕೊಡ್ತೀನಿ, ಕೈಗೆ ಇಟ್ಕೊ. ಒಂದ್ ನಿಮಿಷ ಇಟ್ಕೊ, ಪರ್ಕೆ ಇಟ್ಕೊಳ್ತೀನಿ. ಮಾಡ್ತೀನಿ ನಿಮ್ ಇಬ್ರು ದಾರ ತಗೊಂಬರ್ತೀನಿ ರೀ ನಿಮ್ಗೆ. ಅಕ್ಕ ಅಕ್ಕ ಇದು ಕಾಮಿಡಿ ಪ್ರೋಗ್ರಾಮ್. ಕಾಮಿಡಿ ಪ್ರೋಗ್ರಾಮ್ ಇದು. ಓಕೆ ತೊಳಿ ಅಕ್ಕ, ಇದು ವಾಪಸ್ ಕೊಟ್ಟಿದ್ದೀವಿ ನಿಮ್ಗೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ.